ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ 14ನೇ ಅಧ್ಯಾಯ. ಮಹಾಮಹಿಮರು ಮೋಕ್ಷದಾತರು. ಅನೇಕ ವರ್ಷಗಳಿಂದ ವೆಂಕಣ್ಣನೆಂಬುವನು ಬಹು ಭಕ್ತಿಯಿಂದ ನೀರನ್ನು ತಂದು ಪೂಜಾದಿ ಕೈಂಕರ್ಯಗಳಿಗೆ ಒದಗಿಸುತ್ತಿದ್ದನು. ಅವನ ಭಕ್ತಿಗೆ ಮೆಚ್ಚಿ ರಾಯರು ನಿನಗೇನು ಬೇಕೆಂದು ಕೇಳಲು ತನಗೆ ಮುಕ್ತಿ ಪಾಲಿಸಿರೆಂದು ಅನನ್ಯವಾಗಿ ಕೇಳಿಕೊಂಡನು. ಆಗ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸಿ ಬಾ ಎಂದರು. ನಂತರ ಅವನಿಗೆ ಪಂಚಗವ್ಯಾದಿಗಳನ್ನು ಪ್ರಾಶನ ಮಾಡಿಸಿ ಪ್ರಾಯಶ್ಚಿತ್ತಗಳನ್ನು ಮಾಡಿಸಿದ ಮೇಲೆ ಚಿತೆಯನ್ನು ಪೇರಿಸಿ ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡಿಸಿ ಅದರಲ್ಲಿ ಹಾರುವಂತೆ ಅವನಿಗೆ ಆಜ್ಞಾಪಿಸಲು ಅವನು ನಿಶ್ಚಲ ಮನಸ್ಸಿನಿಂದ ಅದರಲ್ಲಿ ಹಾರುತ್ತಿರಲು ಅಲ್ಲಿ ನೆರೆದಿದ್ದವರೆಲ್ಲ ಅವಕ್ಕಾಗಿ ನೋಡುತ್ತಾ ಒಳಗೊಳಗೆ ಗುಸುಗುಸು ಮಾಡಹತ್ತಿದರು. ಅಷ್ಟರಲ್ಲಿ ದೇವ ವಿಮಾನ ಬಂದು ಆ ದಿವ್ಯ ಶರೀರಧಾರಿಯಾದ ವೆಂಕಣ್ಣನನ್ನು ಹತ್ತಿಸಿಕೊಂಡು ಹೋಗುವಾಗ ಮೊಳಗಿದ ಘಂಟಾನಾದ ದೇವದುಂದುಬಿಗಳು ಎಲ್ಲರನ್ನೂ ಮೂಕ ಪ್ರೇಕ್ಷಕರನ್ನಾಗಿಸಿದವು. ಮೋಕ್ಷದಾತನು ಸಾಕ್ಷಾತ್ ಶ್ರೀಹರಿಯೇ ಆದರೂ ಆತನ ಅನುಮತಿಯಿಂದ ಶ್ರೀ ಮುಖ್ಯ ಪ್ರಾಣದೇವರು ಮೋಕ್ಷ ಕೊಡಬಲ್ಲರು. ಆ ಶ್ರೀಹರಿ ಮುಖ್ಯ ಪ್ರಾಣದೇವರಿಂದ ಮೋಕ್ಷವನ್ನು ಕೊಡಿಸುವ ಸಾಮರ್ಥ್ಯ ಉಳ್ಳವರು ನಮ್ಮ ಶ್ರೀರಾಯರು. ರಾಯರು ಮೋಕ್ಷ ಕೊಡಿಸಿದ ವಾರ್ತೆ ದಶದಿಕ್ಕುಗಳಿಗೂ ವ್ಯಾಪಿಸಿ ಎಲ್ಲರಿಗೂ ರಾಯರ ಮಹಿಮೆ ವೇದ್ಯವಾಯಿತು. ಮೃತ್ತಿಕಾ ಮಹಿಮೆ. ಶ್ರೀ ಗುರುರಾಜರನ್ನು ಒಬ್ಬ ಸುಂದರ ಯುವಕನು ಅನನ್ಯ ರೀತಿಯಿಂದ ಸೇವೆ ಮಾಡುತ್ತಿದ್ದನು. ಅವನಿಗೆ ವಿವಾಹ ಮಾಡಿಕೊಳ್ಳಬೇಕೆಂಬ ಆಶೆಯಾಯಿತು. ಗುರುಗಳಿಂದ ಆಶೀರ್ವಾದ ಪಡೆಯಲು ಹೋದಾಗ ಗುರುಗಳು ಮೃತ್ತಿಕಾ ಶೌಚ ಮಾಡಿಕೊಳ್ಳುತ್ತಿದ್ದರು. ಆ ಮೃತ್ತಿಕೆಯನ್ನೇ ಒಂದು ಹಿಡಿ ಕೊಟ್ಟು ಹೋಗು, ನಿನಗೆ ಒಳ್ಳೆಯದಾಗುವುದು ಎಂದು ಹರಸಿ ಕಳುಹಿಸಿದರು. ಅವರ ಮಹಿಮೆ ತಿಳಿದಿದ್ದ ಅವನು ಗುರುಗಳು ಕೊಟ್ಟದ್ದೇ ಪರಮ ಭಾಗ್ಯೋದಯವೆಂದು ತಿಳಿದು ದಾರಿ ಸವೆಸುತ್ತಾ ಒಂದು ಊರಿನ ಕುಲಕರ್ಣಿಯ ಮನೆಯ ಜಗಲಿಯ ಮೇಲೆ ಮಲಗಿದ್ದನು. ರಾತ್ರಿ ಬ್ರಹ್ಮ ರಾಕ್ಷಸವೊಂದು ಅವನನ್ನು ಚೀರಿ ಎಬ್ಬಿಸಿ ದಾರಿ ಬಿಡುವಂತೆ ಜೋರು ಮಾಡಿತು. ಅವನಿಗೆ ನಿದ್ರೆ ಮಬ್ಬಿನಲ್ಲಿ ಏನೂ ಅರ್ಥವಾಗಲಿಲ್ಲ. ನನಗೆ ದಾರಿ ಬಿಡು, ನಿನ್ನ ತಲೆದಿಂಬಿನಡಿ ಬೆಂಕಿ ಇದೆ, ನನಗೆ ಒಳಗೆ ಹೋಗಲು ಅಡ್ಡಿಯಾಗಿದೆ ಎಂದು ಪುನಃ ಅದು ಚೀರಿದಾಗ ಅವನಿಗೆ ಗುರುಗಳು ಕೊಟ್ಟ ಮೃತ್ತಿಕೆಯ ನೆನಪಾಯಿತು. ಅದರ ಮಹಿಮೆ ಕೂಡ ಮನದಟ್ಟಾಯಿತು. ಸ್ವಲ್ಪ ಧೈರ್ಯ ತಂದುಕೊಂಡು ನಿನಗೆ ದಾರಿ ಬಿಟ್ಟರೆ ನನಗೇನು ಪ್ರಯೋಜನ ಎಂದು ಯುವಕನು ಹೇಳಲು ಬಂಗಾರದ ತಟ್ಟೆ ತೆಗೆದುಕೋ ಎಂದು ಬ್ರಹ್ಮ ರಾಕ್ಷಸವು ಕೊಡಲು ತನ್ನ ತಲೆದಿಂಬಿನಡಿಯಲ್ಲಿ ಇಟ್ಟುಕೊಂಡಿರುವ ರಾಯರು ಕೊಟ್ಟ ಸ್ವಲ್ಪ ಮೃತ್ತಿಕೆಯನ್ನು ತೆಗೆದು ಬ್ರಹ್ಮ ರಾಕ್ಷಸನ ಮೇಲೆ ಒಗೆದನು. ಆಗ ಬ್ರಹ್ಮ ರಾಕ್ಷಸವು ಭಸ್ಮವಾಗಿ ಹೋಯಿತು. ಆಗ ಏನು ಗಲಾಟೆ ಎಂದು ಯಜಮಾನನು ಬಾಗಿಲು ತೆಗೆದು ವಿಚಾರಿಸಿದನು. ತನ್ನ ಹುಟ್ಟಿದ ಸಂತಾನವನ್ನೆಲ್ಲ ಆಹುತಿ ತೆಗೆದುಕೊಳ್ಳುತ್ತಿದ್ದ ಬ್ರಹ್ಮ ರಾಕ್ಷಸನ ಪೀಡೆ ತೊಲಗಿಸಿದ್ದಕ್ಕಾಗಿ ಸಂತೋಷಿಸಿದನು. ಆ ಯುವಕನಿಗೆ ತನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡಿದನು. ಇದಲ್ಲವೇ ಕರುಣಾಳುಗಳಾದ ರಾಯರ ಮೃತ್ತಿಕಾ ಮಹಿಮೆ. ಮಹಾತ್ಮರು ಮುಟ್ಟಿದ ಪ್ರತಿಯೊಂದು ವಸ್ತುವೂ ಅತಿ ಮಹತ್ವವುಳ್ಳದ್ದಾಗಿರುತ್ತದೆ. ಇಚ್ಛಾ ಭೋಜನ. ರಾಯರು ಕುಂಭಕೋಣದಲ್ಲಿರುವಾಗ ಅವರ ಮಹಿಮೆ ತಿಳಿದ 3 ಜನರು ಬ್ರಾಹ್ಮಣರು ತಮ್ಮೂರಿನಿಂದ ಆಗಮಿಸಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ದಂಡೆಯಲ್ಲಿ ಪರಿಚಾರಕನೊಬ್ಬ ಶ್ರೀ ಗುರುರಾಯರ ವಸ್ತ್ರಗಳನ್ನು ನೀರಿನಲ್ಲಿ ತೋಯಿಸುತ್ತಿದ್ದನು. ಆ ಬ್ರಾಹ್ಮಣರಿಗೆ ಬೇಗನೆ ಬರುವಂತೆಯೂ ಅವರಿಗಾಗಿ ಮೃಷ್ಟಾನ್ನ ಕಾದಿದೆ ಅಂತಲೂ ಹೇಳಿದನು. ಏನೋ ಹಾಗಂದರೇನೋ, ನಿನಗಾರು ಹೇಳಿದರು ಎಂದು ಪ್ರಶ್ನಿಸಲು ಅವನ ವಸ್ತ್ರಗಳನ್ನು ದಂಡೆಯ ಮೇಲಿಟ್ಟು ತಾನೇನೂ ಹೇಳಿಲ್ಲವೆಂದು ಮೂಢನಂತೆ ಮಾತಾಡಿದನು. ಪುನಃ ವಸ್ತ್ರಗಳನ್ನು ಹಿಂಡಿ ಒಯ್ಯುವಾಗ ಪೂಜೆ ಮುಗಿಯುತ್ತಾ ಬಂದಿದೆ, ಬೇಗನೆ ಬನ್ನಿ, ನಿಮಗಿಷ್ಟವಾದ ಮೃಷ್ಟಾನ್ನ ಕಾದಿದೆ ಎಂದನು. ಆ ಬ್ರಾಹ್ಮಣರು ಈ ಮಾತುಗಳಿಂದ ಭ್ರಮಿಷ್ಠರಂತೆ ಒಬ್ಬರ ಮುಖ ಮತ್ತೊಬ್ಬರು ನೋಡುತ್ತಾ ಮಠಕ್ಕೆ ಬಂದರು. ಅಲ್ಲಿ ರಾಯರು ಅವರನ್ನು ಪಂಡಿತೋತ್ತಮರು ಬಂದಿದ್ದೀರಿ, ಭೋಜನ ಕೇಳಿ ಎಂದು ಅವರಿಗೆ ಇಷ್ಟವಾದ ಪಕ್ವಾನ್ನಗಳನ್ನೇ ಹಾಕಿಸಿದರು. ಆಗ ಅವಕ್ಕಾದ ಬ್ರಾಹ್ಮಣರು ತಾವು ರಾಯರನ್ನು ಪರೀಕ್ಷಿಸಲು ಬಂದದ್ದು ಮಹಾಪರಾಧವಾಯಿತೆಂದು ಪಾದಕ್ಕೆ ಬಿದ್ದರು. ಕರುಣಾಳುಗಳಾದ ಶ್ರೀ ಗುರುರಾಜರು ಮುಂದೆ ನೀವು ಮತ್ತು ನಿಮ್ಮ ವಂಶಜರೇ ನಮ್ಮ ಬೃಂದಾವನ ಪೂಜಿಸುವಂತಾಗಲಿ ಎಂದು ಹರಸಿ ಆಶೀರ್ವದಿಸಿ ಕಳಿಸಿದರಂತೆ. ಬಾಲಕರನ್ನು ಬದುಕಿಸಿದ್ದು. ಶ್ರೀರಾಯರು ಸಂಚಾರತ್ವೇನ ಗದಗದಲ್ಲಿ ವೀರನಾರಾಯಣನನ್ನು ಸಂದರ್ಶಿಸಿ ಕಿರೀಟಗಿರಿಗೆ ಬಂದರು. ಅಲ್ಲಿಯ ದೇಶಾಯಿಯ ಆಹ್ವಾನದ ಮೇರೆಗೆ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿದರು. ಒಳ್ಳೆಯ ಬೇಸಿಗೆ ಕಾಲ, ಎಲ್ಲೆಲ್ಲೂ ಮಾವಿನ ಫಸಲು ಸಮೃದ್ಧಿಯಾಗಿದೆ.
ದೇಶಾಯಿಯಾದರೋ ಭಕ್ತಿಯಿಂದ ಸಾವಿರಾರು ಮಾವಿನ ಹಣ್ಣುಗಳನ್ನು ತರಿಸಿ ರಾಯರಿಗೆ ಅರ್ಪಿಸಲು ಸೀಕರಣಿಯನ್ನು ದೊಡ್ಡ ಕೊಳಗದಲ್ಲಿ ಸಿದ್ಧ ಮಾಡಿಸಿದ್ದನು. ಎಲ್ಲರೂ ಶ್ರೀಗಳವರ ಪೂಜೆಯಲ್ಲಿ ಮಗ್ನರಾಗಿದ್ದಾಗ ದೇಶಾಯಿಯವರ 3 ವರ್ಷದ ಮಗುವೊಂದು ಆಟವಾಡುತ್ತಾ ಹೋಗಿ ಜಾರಿ ಸೀಕರಣೆಯಲ್ಲಿ ಬಿದ್ದು ಅಪಮೃತ್ಯುವಿಗೆ ಪಾಲಾಗಲು ಈ ವಾರ್ತೆ ತಿಳಿದರೆ ಬಂದ ಬ್ರಾಹ್ಮಣರೆಲ್ಲ ಪ್ರಸಾದ ಸ್ವೀಕರಿಸದೇ ಹೋಗಬಹುದೆಂದು ಶಂಕೆಯಿಂದ ತಹತಹ ಪಡುತ್ತಿರುವ ದೇಶಾಯಿ ದಂಪತಿಗಳನ್ನು ಪೂಜಾ ಮುಗಿದು ತೀರ್ಥಕ್ಕಾಗಿ ಕರೆಯಲು ದಂಪತಿಗಳು ಅದುವರೆಗೂ ಪುತ್ರ ಶೋಕದಿಂದ ಒಳಗೇ ಗೂಡು ಕಟ್ಟಿದ್ದ ದುಃಖ ಕಟ್ಟೆಯೊಡೆದು ಜೋರಾಗಿ ದುಃಖಿಸುತ್ತಾ ಪಾದಾಕ್ರಾಂತರಾದರು. ನಿಜ ಸಂಗತಿ ತಿಳಿದ ಶ್ರೀರಾಯರು ಬಾಲಕನ ಮೃತ ಕಳೇವರವನ್ನು ತರಿಸಿ ತಮ್ಮ ಅಮೃತ ಹಸ್ತದಿಂದ ಧನ್ವಂತರಿ ಮಂತ್ರವನ್ನು ಅಭಿಮಂತ್ರಿಸಿದ ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿದರು. ಆಗ ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತ ಮಗನನ್ನು ನೋಡಿ ದಂಪತಿಗಳ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಸತ್ತವರು ಬದುಕುವುದು ಸಾಮಾನ್ಯವಾದ ಮಾತೆ, ಬದುಕಿದವನು ನಿಜವಾಗಿಯೂ ಅದೃಷ್ಟವಂತನೇ ಸರಿ. ಆಗ ದೇಶಾಯಿಯು ಈ ಮಹಾತ್ಮರಿಗೆ ಅವರು ಮಾಡಿದ ಅನುಗ್ರಹಕ್ಕೆ ನಾನು ಏನು ತಾನೇ ಪ್ರತಿಯಾಗಿ ಕೊಡಬಲ್ಲೆನು ಎಂದು ತನ್ನ ಸರ್ವಸ್ವವಾದ ಆ ಕಿರೀಟಗಿರಿ ಗ್ರಾಮವನ್ನೇ ಉಂಬಳಿಯಾಗಿ ರಾಯರಿಗೆ ಅರ್ಪಿಸಿದನು. ಧನ್ಯನಾದನು. ಸಂಚಾರತ್ವೇನ ಸವಣೂರಿಗೆ ಬರುತ್ತಾ ದಾರಿಯಲ್ಲಿ ಒಂದು ಕಟ್ಟೆಯ ಮೇಲೆ ವಿಶ್ರಮಿಸುತ್ತಿರಲು ಅದು ಸರ್ಪ ಕಚ್ಚಿ ಸತ್ತ ನವಾಬನ ಮಗನ ಸಮಾಧಿ ಎಂದು ಅಲ್ಲಿಯವರು ಹೇಳಿದರು. ಅವನು ಸತ್ತಿಲ್ಲ ಎಂದು ಆ ಶವವನ್ನು ತೆಗೆಸಿ ಮಂತ್ರಪೂತ ನೀರಿನ ಪ್ರೋಕ್ಷಣೆಯಿಂದ ಬದುಕಿಸಿದರು. ಆಗ ನವಾಬನು ಶ್ರೀಗಳವರು ಕೃಪೆ ಮಾಡಿದ್ದಕ್ಕೆ ಕೃತಜ್ಞತೆಯಿಂದ ಅನೇಕ ಕಿಲ್ಲತ್ತುಗಳನ್ನು ಮತ್ತು ಕೃಷ್ಣಾಪುರ ಮುಂತಾದ ಹಳ್ಳಿಗಳನ್ನು ಸಮರ್ಪಿಸಿದನು. ವನಕ್ಕೆ ಚಿಗುರಿಸಿದ್ದು. ಶಿರಸಂಗಿ ಗ್ರಾಮಕ್ಕೆ ಶ್ರೀಗಳವರು ಸವಾರಿ ಬರಲು ಅಲ್ಲಿ ಬ್ರಹ್ಮದ್ವೇಷಿಯಾದ ದೇಸಾಯಿಯು ವೀರಶೈವ ಪಂಥದವನು ಕಟ್ಟ ಶಿವಾರಾಧಕ. ಆತನಿಗೆ ವೈಷ್ಣವರೆಂದರೆ ಆಗದು, ವೇದ ಮಂತ್ರಗಳೆಲ್ಲ ಸುಳ್ಳು ಎಂದು ಬ್ರಾಹ್ಮಣರ ಮನೆ ಮಾನ್ಯಗಳನ್ನು ಕಸಿದುಕೊಂಡು ಅಟ್ಟಹಾಸ ಮಾಡುತ್ತಿದ್ದನು. ಪರೀಕ್ಷಿಸುವುದಕ್ಕಾಗಿ ಒಂದು ಒಣಗಿದ ಒನಕೆಯನ್ನು ರಾಯರ ಮುಂದಿಟ್ಟು ಚಿಗುರಿಸುವಂತೆ ಹುಸೆ ಭಕ್ತಿಯನ್ನು ನಟಿಸಿದನು. ವೇದಗಳ ಶಕ್ತಿಯನ್ನು ಇವನಿಗೆ ತೋರಿಸಬೇಕೆಂದು ಮನಸ್ಸು ಮಾಡಿದ ರಾಯರು ಮಂತ್ರಪೂತ ಜಲ ಧಾರೆ ಎರೆಯುತ್ತಿದ್ದಂತೆಯೇ ಅದು ಮೊಳಕೆಯೊಡೆದು ಚಿಗುರಿತು. ಆಗ ದೇಶಾಯಿಯ ಅಜ್ಞಾನ ದೂರವಾಗಿ ತಾನು ಬ್ರಾಹ್ಮಣರಿಗೆ ಮಾಡಿದ ದ್ರೋಹವನ್ನು ನೆನೆದು ಪಶ್ಚಾತ್ತಾಪಪಟ್ಟು ದ್ವೇಷ ಭಾವ ಬಿಟ್ಟು ರಾಯರಿಗೆ ಶರಣಾದನು ಎಂಬಲ್ಲಿಗೆ 14ನೇ ಅಧ್ಯಾಯವು ಮುಗಿಯಿತು.